ತನಿಖೆ ಆಗಬೇಕು, ಸತ್ಯಾಸತ್ಯತೆ ಬೆಳಕಿಗೆ ಬರಬೇಕು. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಇಡಿ ದಾಳಿ ಅನಗತ್ಯ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಕ್ಷೇಪ ಎತ್ತಿದ್ದಾರೆ ಇಡಿ ದಾಳಿ ಕುರಿತಾಗಿ. ನಾವು ಈಗಾಗಲೇ ಎಸ್ಐಟಿ ರಚನೆ ಮಾಡಿದ್ದೀವಿ, ಎಸ್ಐಟಿ ತನಿಖೆ ಮಾಡ್ತಾ ಇದೆ, ಸಿಬಿಐ ದಾಳಿ ಮಾಡುವ ಅವಕಾಶ ಇದೆ, ಆದ್ರೆ ಅಗತ್ಯ ಇರಲಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಿದ್ದಾರೆ. ಆದ್ರೆ ಸರ್ಕಾರವೇ ಎಸ್ಐಟಿ ತನಿಖೆ ಮಾಡ್ತಾ ಇರುವಾಗ ಇಡೀ ಅವಶ್ಯಕತೆ ಇರಲಿಲ್ಲ ಅನ್ನುವಂತಹ ರೆಸ್ಪಾನ್ಸ್, ಪ್ರತಿಕ್ರಿಯೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ. ಇಡೀ ದಾಳಿ ಏನು ಅವಶ್ಯಕತೆ ಇರಲಿಲ್ಲ. ಆಲೇ ನಮ್ಮ SIT ಅವರೆಲ್ಲ ದಾಳಿಗಳನ್ನು ಮಾಡಿ ಬೇಕಾದಷ್ಟು ಹಣ ಎಲ್ಲ ರಿಕವರಿ ಮಾಡಿದ್ದಾರೆ. ಇಡಿ ಅವರು CBIನವರಿಗೆ ಪ್ರಾವಿಷನ್ ಇದೆ, ಇಷ್ಟು ಕೋಟಿ ರೂಪಾಯಿ ಮೇಲೆ ಏನಾದರೂ ಅವ್ಯವಹಾರ ಆಗಿತ್ತು ಅಂತಂದರೆ ಬಂದು ನೋಡಲಿಕ್ಕೆ ಅವಕಾಶಗಳಿದೆ. ಇಡಿಗೆ ಏನು ಅವಶ್ಯಕತೆ ಏನು ಇರಲಿಲ್ಲ. ಇಡಿಗೆ ಯಾರು ಕಂಪ್ಲೇಂಟು ಕೊಟ್ಟಿರಲಿಲ್ಲ. NR ರಮೇಶ್ ಮೇಲೆಲ್ಲ ತೊಗೊಳಕ್ಕೆಲ್ಲ ಅವಕಾಶ ಇಲ್ಲ, ಅದಕ್ಕೆಲ್ಲ ಸಿಸ್ಟಮ್ ಇದೆ. NR ರಮೇಶ್ ಇನ್ನೊಬ್ಬ ಅವ್ರ ಮೇಲೆಲ್ಲ ತೊಗೊಳಕ್ಕೆಲ್ಲ ಇಡಿ ಕಂಪ್ಲೇಂಟ್ ತೊಗೊಳಕ್ಕೆ ಅವಕಾಶ ಇಲ್ಲ. ಸರ್ಕಾರನೇ SIT ಕಂಪ್ಲೇಂಟ್ ತೆಗೆದುಕೊಂಡಿದೆ. ನಾವು ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೋ, ಎಲ್ಲರಿಗೂ ಅವರು ನೋಟಿಸ್ ಕೊಟ್ಟಿದ್ದಾರೆ. ಮಾಜಿ ಮಂತ್ರಿಗಳು ಅವರು ಕೂಡ ನಾನು ಮಂತ್ರಿ ಆಗಿದ್ದಾಗ ಅದು ಎನ್ಕ್ವೈರಿ ಆಗಬಾರ್ದು ಅಂತೇಳಿ ಅವರೇ ಫ್ರೀ ಆ್ಯಂಡ್ ಫೇರ್ ಆಗಲಿ ಅಂತೇಳಿ ವಾಲಂಟಿಯರಾಗಿ ರೆಸಿಗ್ನೇಷನ್ ಕೊಟ್ಟಿದ್ದಾರೆ. ನಾವು ಎಲ್ಲ ಕ್ರಾಸ್ ಎಕ್ಸಾಮಿನೆಲ್ಲ ನಾವು ಮಾಡಿದ್ದೀವಿ. ಅವ್ರು ಯಾವುದು ಸಿಗ್ನೇಚರು ಮಾಡಿಲ್ಲ, ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ ಅಂತ ಕೂಡ ಅವ್ರು ನಮ್ಮ ಹತ್ರ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಬಟ್ ಕಾನೂನು ಪ್ರಕಾರ ಇನ್ವೆಸ್ಟಿಗೇಷನ್ ನಡೀತಾ ಇತ್ತು. ಈ ಮಧ್ಯದಲ್ಲಿ ಇಡಿ ಅವ್ರು ಮಾಡಿದ್ದಾರೆ, ನೋಡೋಣ. ನೋಡಿ, ಇಷ್ಟೆಲ್ಲ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಯ್ತಲ್ಲ, ಜನಸಾಮಾನ್ಯರು ಅಯ್ಯೋ ಸರ್, ಯಾರೋ ಫಲಾನುಭವಿಗಳಿಗೆ ಸಿಗಬೇಕಾಗಿರೋ ದುಡ್ಡು ಎಲ್ಲೋ ಪೋಲಾಗ್ತಾ ಇದೆಯಲ್ಲ, ಯಾರೋ ತಿಂತಾ ಇದ್ದಾರಲ್ಲ ಅಂತ ಬಹುತೇಕರು ಪ್ರಶ್ನೆ ಮಾಡಿದ್ರು. ಅವ್ರಿಗೆ ಅವಕಾಶ ಕೊಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ನೀವು ಕೂಡ ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ಳೋದಕ್ಕೆ ಒಂದು ವೇದಿಕೆ ಕಲ್ಪಿಸ್ತಾ ಇದ್ದೀವಿ ರಿಪಬ್ಲಿಕ್ ಕನ್ನಡ ಮೂಲಕ. ಸೊ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ನಮಸ್ತೆ ಸರ್. ಸರ್ ನಮಸ್ತೆ ಮೇಡಮ್. ತಮ್ಮ ಹೆಸರು? ತಿಪ್ಪಾರೆಡ್ಡಿ ಮೇಡಮ್, ತಿರುಗುಂಪ. ತಿಪ್ಪಾರೆಡ್ಡಿ ಅವರ ತಮ್ಮ ಅಭಿಪ್ರಾಯ ಏನು? ಈಗ ಆಗ್ತಾ ಇರುವಂತಹ ಬೆಳವಣಿಗೆ ಗಮನಿಸ್ತಾ ಇದ್ದೀರಿ ತಾವು ಕೂಡ? ಹೌದು ಮೇಡಮ್, ಹೇಳಿ. ಏನಿಲ್ಲ ಮೇಡಮ್, ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮ ವಿದ್ಯಾವಂತರಿಗೆ ಆಮೇಲೆ ಕಾರ್ಮಿಕರಿಗೆ ಎಲ್ಲ ಸಿಗತಕ್ಕಂತ ಸೌಲಭ್ಯಗಳನ್ನೇ ಇವರೇ ಮಿನಿಸ್ಟರ್ಗಳು MLAಗಳು ತಿಂದ್ರೆ ಇನ್ನ ಬಡವರಿಗೆ ಏನು ಉಪಯೋಗ ಮಾಡ್ತಾರೆ ಮೇಡಮ್ ಇವರು? ಕರೆಕ್ಟ್. ಬಡವರಿಗೆ ಆಗ್ಲಿ, ವಿದ್ಯಾವಂತರಿಗೆ ಆಗ್ಲಿ, ನಿರುದ್ಯೋಗಿಗಳ ಏನ್ ಇವರಿಂದ ನಾವು ಏನು ಒಳ್ಳೇದ್ ಮಾಡ್ತಾರಂತ ನಾವು ಇವ್ರನ್ನ ಓಟ್ ಹಾಕಿ ಕೆಲ್ಸೋಕ್ ಮೇಡಮ್ ಇವ್ರನ್ನ. ಕರೆಕ್ಟ್. ಇನ್ನೇನ್ ಮಾಡ್ಬೇಕು ಮೇಡಮ್? ಇವ್ರ ಕಠಿಣ ಶಿಕ್ಷೆ ಆಗ್ಬೇಕು ಮೇಡಮ್ ಇವ್ರಿಗೆ. ಇಂಥವ್ರಿಗೆ MLA ಟಿಕೆಟೇ ಕೊಡಬಾರ್ದು, ಯಾರೇ ಆಗಿರ್ಲಿ. ಬಡವರು ಇವತ್ತು ನಿಮ್ ಮಳೆಯಿಂದ ಎಷ್ಟು ತೊಂದರೆ ಪಡ್ತಾ ಇದೀವಿ ಗೊತ್ತೇನು ಮೇಡಮ್, ಸಿರುಗುಂಪ ತಾಲೂಕ್ ಭಾಗದಾಗ. ಆದ್ರೂ ಒಬ್ಬ MLA ಸುತ್ತ ಏನು ಒಂದು ವ್ಯವಸಾಯಕ್ಕಾಗಲಿ ಯಾವ್ದನ್ನಾಗ್ಲಿ ಟೈಮ್ ಕೊಡ್ಲಾರ್ದಂಗೆ ಬರೀ ಈ ತರ ಮಾಡಿದ್ರೆ ಇವತ್ತು ರೈತರು ಏನಾಗ್ಬೇಕು ಮೇಡಮ್? ರೈತರ ಆಗ್ಲಿ, ಸಾಮಾನ್ಯ ಜನ ಆಗ್ಲಿ, ಕೆಲವೊಂದು ಒಟ್ನಲ್ಲಿ ಕಠಿಣ ಶಿಕ್ಷೆ ಆಗಬೇಕು. ಬಡವರ ದುಡ್ಡು ನುಂಗಿದ್ದಾರೆ, ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋದು ಆಗ್ರಹ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಹೇಳಿ ಸರ್, ತಮ್ಮ ಅಭಿಪ್ರಾಯ? ಮೇಡಮ್, ನಮ್ಮ ಎಷ್ಟಿ ದುಡ್ಡು ತಗೊಂಡು ಗೋಲ್ಮಾಲ್ ಮಾಡಿದ್ರೆ ಅದು ಯಾರು ಸ್ವಂತ ದುಡ್ಡು ಅಂತ ಮಾಡಿದ್ರು ಅವರು. ಈಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸ್ವಂತ ದುಡ್ಡು ಮೇಡಮ್. ಈಗ ಸ್ವಂತ ದುಡ್ಡು ಮಾಡ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಫಲಾನುಭವಿಗಳನ್ನ ಬಿಟ್ಟು ಸ್ವಂತ ದುಡ್ಡು ಆಗಿದೆ. ಎಷ್ಟೇ ದುಡ್ಡು ಏನು ಹೇಳೋರು ಕೇಳೋರು ಯಾರಿಲ್ಲ ಅವ್ರಿಗೆ. ಅದೇ ಸಿದ್ದರಾಮಯ್ಯ ದುಡ್ಡು ಅದೇ ಫ್ರೀ ಮಾಡ್ಬಿಟ್ಟು ಎಲ್ಲ ಬರೀ ಈ ದುಡ್ಡನ್ನೆಲ್ಲ ಬಳಸ್ಕೊಂಡ್ರೆ ಯಾರು ದುಡ್ಡು ಎಷ್ಟುಗಳೆಲ್ಲ ಸರಿ ಸ್ಕಾಲರ್ ಕೊಡ್ತಲ್ಲ, ಏನಿಲ್ಲ. ಹುಡುಗರಿಗೆಲ್ಲ ಎಷ್ಟು ತೊಂದರೆ ಇದೆ ಗೊತ್ತಾ? ಹೌದು. ಮತ್ತೆ ಅದ್ ಬಿಟ್ಬಿಟ್ಟು ಇವರೆಲ್ಲ ಬರೀ ಪುಕ್ಷೇಟ ಮಾಡಿ ಇವೆಲ್ಲ ಸ್ವಂತ ದುಡ್ಡು ಬರೀ ಎಷ್ಟು ದುಡ್ಡು ಅದೇ ಬೇರೆ ದುಡ್ಡಾಗಿರೋ ಬಳಸ್ಕೊಂತ ಸುಮ್ಮನೆ ಇರ್ತಿದ್ರ? ಹೌದು. ಅದೇ ಅಲ್ಪಸಂಖ್ಯಾತ ದುಡ್ಡಾಗಿರೋ ಸುಮ್ಮನೆ ಇರ್ತಿದ್ರ, ಲಿಂಗಾಯತ ದುಡ್ಡಾಗಿ ಸುಮ್ಮನೆ ಇರ್ತಿದ್ರ ಇವರು. ನೋಡ್ರಿ ಹೆಂಗ್ ಮಾಡ್ತೀವಿ ದುಡ್ಡು. ಹಿಂಗೆ ಅದಕ್ಕೆ ತಕ್ಷಣ ಇವ್ರಿಗೆ ಮುಖ್ಯಮಂತ್ರಿ ತಕ್ಷಣ ಇದ್ ಮಾಡ್ಬೇಕು ಅವ್ರಿಗೆ. ಅವ್ರಿಗೆ ಜೈಲ್ಗೆ ಹಾಕಿದ್ರೆ ಸರ್ ಆಗ್ತೈತೆ ನೋಡ್ರಿ. ತಕ್ಕ ಶಿಕ್ಷೆ ಆಗ್ಬೇಕು ಅಂತೀರಾ? ಬಡವರ ದುಡ್ಡು ಪೋಲಾಗದಕ್ ಬಿಡಲ್ಲ ಸರ್. ಈಗ ಮಾಧ್ಯಮಗಳಿರೋದ್ರಿಂದ ಇಷ್ಟು ಸ್ಟ್ರಾಂಗ್ ಆಗಿ ವರದಿ ಆಗ್ತಾ ಇರೋದ್ರಿಂದ ತನಿಖಾ ತಂಡಗಳು ಕೂಡ ಅಲರ್ಟ್ ಆಗಿದೆ. ತನಿಖೆ ಕೂಡ ತೀವ್ರಗತಿಯಲ್ಲಿ ಆಗ್ತಾ ಇದೆ. ಕಾದ್ ನೋಡೋಣ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ, ಅಂದ್ರೆ ಮಾತನಾಡಿದ್ದಕ್ಕೆ, ತಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕಾಗಿ. ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಚಂದ್ರಶೇಖರ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ತಮ್ಮ ಅಭಿಪ್ರಾಯ ಹೇಳಿ. ಏನೈತ್ರಿ, ಇಷ್ಟೆಲ್ಲಾ ತೋರಿಸ್ತೀರಿ, ಇಷ್ಟೆಲ್ಲಾ ಮಾಡ್ತೀರಿ, ಯಾವ್ದಕ್ಕೂ ಕೇರ್ ಮಾಡೋದಲ್ಲ ಅವ್ರು. ನೀವು ಇಷ್ಟು ವರದಿ ಮಾಡ್ತೀರಿ, ಇಷ್ಟು ಪಿನ್ ಟು ಪಿಂಟ್ ಹೇಳ್ತೀರಿ, ಏನು ನಾವು ಅವ್ರು ಯಾರನ್ನಾರ ಇಲ್ಲಿ ಡಿಬೇಟಿಗೆ ಕರೆದ್ರೆ ಸಹಿತ ಅವ್ರು ನಿಮಗೆ ಬರೇ ಅದು ಆಗಿಲ್ಲ, ನನಗೆ ಇದು ಆಗಿಲ್ಲ ಅಂತ ಹೇಳ್ತಾರೆ. ಇವ್ರಿಗೆಲ್ಲ ಏನ್ ಮಾಡ್ಬೇಕ್ರಿ ಇವ್ರಿಗೆ? ಏನ್ ಮೇಡಮ್ ಬಡವ್ರ ಹಣ ತಗೊಂಡು ದುರುಪಯೋಗ ಮಾಡ್ಕೊಂಡು ಕೋಟಿ ಗಂಟ್ಲೆ ಮನಿ ಕಟ್ಕೊಂಡು ಇವ್ರು ಇಂಥವೆಲ್ಲ ಮಾಡ್ತಾರ ನೋಡ್ರಿ ಮೇಡಮ್.
ಅದಕ್ಕೆ ನಾವು phone ಅಲ್ಲ ಮಾಡಿದ್ವಿ ಚಂದ್ರಶೇಖರ್ ನಿಮ್ಗೆ. ಅವರೇ, ವರದಿ ಮಾಡಿದ ಫಲ ಈಗ ಗೊತ್ತಾಗಲ್ಲ. ಈಗ SIT ತನಿಖೆ ಆಯ್ತು, ಆನಂತರ ಸಚಿವ ಸ್ಥಾನಕ್ಕೆ ಅವ್ರು ರಾಜೀನಾಮೆ ಕೊಟ್ಟರು, ಈಗ ED ಎಂಟ್ರಿ ಆಗಿದೆ. ಯಾರು ತಪ್ಪಿತಸ್ಥರಿದ್ದಾರೋ ಅವರ ವಿರುದ್ಧ ಕ್ರಮ ಆಗೋ ತನಕ ಮಾಧ್ಯಮ ಬಿಡಲ್ಲ. ಅದರಲ್ಲಿ ಎಸ್ಪೆಷಲಿ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಸ್ಟ್ರಾಂಗ್ ಆಗಿ ಧ್ವನಿ ಎತ್ತಿದ್ದೀವಿ, ನಿರಂತರವಾಗಿ ವರದಿ ಬಿತ್ತರ ಮಾಡ್ತಾ ಇದೀವಿ. ಯಾರ ಒತ್ತಡಕ್ಕೂ ಕೂಡ ಮನೆಯಲ್ಲ ನಾವು. ಧನ್ಯವಾದಗಳು ನಮ್ಮ ಜೊತೆ